ನಮಸ್ಕಾರ, ನಾನು ಚಂದ್ರಶೇಖರ್ ಚನ್ನಗಿರಿ. ಕಳೆದ 2 ದಿನಗಳ ಹಿಂದೆ ಒಂದು ಪೋಸ್ಟ್ ಹಾಕಿದ್ದೆ. ಆ ಪೋಸ್ಟಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ರು. ಅಂದರೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ವ್ಯಾಪ್ತಿಯಲ್ಲಿರುವಂಥ ಸರ್ಕಾರಿ ಜಮೀನುಗಳನ್ನ ಖಾಸಗಿಯವರ ಕಪಿಮುಷ್ಟಿಯಿಂದ ಪಡೆದುಕೊಳ್ಬೇಕು ಅಂತ. ಇದೊಂದು ಒಳ್ಳೆಯ ಪ್ರಶ್ನೆ. ಅಂದರೆ ಪ್ರತಿ ಗ್ರಾಮದವ್ರಿಗೂ ಇದೊಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇರಬೇಕು. ಇದನ್ನು ಹೇಗೆ ಪಡ್ಕೊಳ್ಬೋದು ಅಂದರೆ, ಬಂಜಾರು ತಕ್ತೆ ಇದು ಒಂದು ಪದ. ಬಂಜಾರು ತಕ್ತೆ ಬಂಜಾರು ಮೀನ್ಸ್ ಸಾಗುವಳಿ ಮಾಡದೇ ಇರುವಂಥ ಒಂದು ಪ್ರದೇಶ, ಅಂದರೆ ಕೃಷಿಗೆ ಯೋಗ್ಯವಲ್ಲದ ಭೂಮಿ. ಇದು ಪ್ರತಿ ಗ್ರಾಮದಲ್ಲೂ ಇರುತ್ತೆ. ಇದನ್ನು ನೀವು ತಾಲೂಕು ಕಚೇರಿಯಿಂದ ಪಡ್ಕೋಬೋದು. ಬಂಜಾರು ತಕ್ತೆ ಮೀನ್ಸ್ ಒಂದು ದಾಖಲೆ, ಒಂದು ಪಟ್ಟಿ ಅಂತ. ಇದನ್ನು ತಾಲೂಕು ಕಚೇರಿಗೆ ನೀವು RTA ಮೂಲಕ ಅರ್ಜಿ ಹಾಕಿ ತಗೋಬೋದು. ಇದರಿಂದ ನಮಗೆ ಏನೇನು ಸಿಗುತ್ತೆ ಮಾಹಿತಿ ಅಂತಂದರೆ, ನಮ್ಮ ಗ್ರಾಮದಲ್ಲಿ 1965ನೇ ಇಸ್ವಿಯಿಂದ ಇಲ್ಲಿವರೆಗೆ, ಅಂದರೆ ರೀಸರ್ವೆ ಯಾವಾಗಾಯಿತು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ಅಲ್ಲಿಂದನೂ ನಾವು ದಾಖಲೆಗಳನ್ನ ಪಡೆದುಕೊಳ್ಬೋದು. ಸೊ ಇದು ಪ್ರತಿಯೊಬ್ಬ ಗ್ರಾಮದ ಒಬ್ಬ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ನಾಗರಿಕನಿಗೆ ಈ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಯಾಕಂದರೆ ಇದರಿಂದ ನಿಮಗೆ ಒಂದು ತುಂಬ ಸತ್ಯ ಗೊತ್ತಾಗುತ್ತೆ. ಏನಂದರೆ, ನಮ್ಮಣ್ಣ, ನಮ್ಮ ಬಾಸು, ನಮ್ಮ ನಾಯಕ ಇವರೆಲ್ಲ ಏನು ಮಾಡಿದರು ಅನ್ನೋದು ನಿಮಗೆ ಒಂದು ಸತ್ಯ ಗೊತ್ತಾಗುತ್ತೆ. ಎಷ್ಟು ಜನ ನುಂಗಿ ನೀರು ಕುಡಿದಿದ್ದಾರೆ ಅನ್ನೋ ಒಂದು ಸತ್ಯ ಗೊತ್ತಾಗುತ್ತೆ. ಇದನ್ನು ನೀವು ಮಾಹಿತಿನ ಫಸ್ಟ್ ಎಲ್ಲ ಕಲೆಕ್ಟ್ ಮಾಡಿದ ನಂತರ ಇದ್ರ ಬಗ್ಗೆ ನೀವೆಲ್ಲ ಯೋಚನೆ ಮಾಡಬೇಕು. ನೀವೇ ಗ್ರಾಮದವರು ಈ ಭೂಮಿ ಹೆಂಗೆ ಖಾಸಗಿಯರಿಗೆ ಹೋಯ್ತು ಅಂತ. ನಂತರದಲ್ಲಿ ನೀವು ತಾಲೂಕು ಕಚೇರಿಗೆ ಅರ್ಜಿ ಕೊಡ್ಬೋದು, DC ಅವ್ರಿಗೆ ಅರ್ಜಿ ಕೊಡ್ಬೋದು. ಈ ರೀತಿ ಒಂದು ಸಣ್ಣ ಸಣ್ಣ ಪ್ರಶ್ನೆಗಳನ್ನು ನಿಮ್ಮ ಗ್ರಾಮ ಮಟ್ಟದಲ್ಲಿ ಹಾಕಿದರೆ ನಿಜವಾಗ್ಲೂ ಒಂದು ಬೇರೆ ರೀತಿಯ ಬದಲಾವಣೆ ಗ್ರಾಮಗಳಲ್ಲೂ ಕಾಣುತ್ತೆ. ನಿಮಗೆ ಇದನ್ನು RTA ಅರ್ಜಿಯನ್ನು ಯಾವ ರೀತಿ ಹಾಕಬೇಕು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನಾನು ಸ್ಟೇಟಸಲ್ಲೂ ಬರೆದಿರ್ತೀನಿ, ಈ ಬಂಜಾರು ತಕ್ತೆ ಅಂದ್ರೇನು, ಯಾವ ರೀತಿ RTA ಹಾಕಬೇಕು, ಯಾರಿಗೆ ಹಾಕಬೇಕು ಅನ್ನೋದನ್ನು ನಾನು ಇಲ್ಲೇ ಹೇಳ್ಬಿಡ್ತೀನಿ. ಕಂದಾಯ ಇಲಾಖೆ ಅಂತ ಇರುತ್ತೆ. ಈಗ ನಮ್ಮ ಚನ್ನಗಿರಿ ಅಂದರೆ ದಾವಣಗೆರೆ ಅಂತ ನೀವು ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಕಂದಾಯ ಇಲಾಖೆ ಅಂತ ಇರುತ್ತೆ. ನೀವು ಕಂದಾಯ ಇಲಾಖೆಗೆ ಸೆಲೆಕ್ಟ್ ಮಾಡಿದರೆ ನೀವು ಹಾಕಿದ ಒಂದು ಅರ್ಜಿ ಸೀದಾ ಸಂಬಂಧಪಟ್ಟ ತಾಲೂಕಿಗೆ, ಅಂದರೆ ನಮ್ಮ ಚನ್ನಗಿರಿ ಅಂದರೆ ನಮ್ಮ ಚನ್ನಗಿರಿ ತಾಲೂಕಿಗೆ ಬರುತ್ತೆ. ನಿಮ್ಮ ಬೇರೆ ಬೇರೆ ಜಿಲ್ಲೆಯ ತಾಲೂಕುಗಳಿಗೆ ನೀವು ಹಾಕ್ಕೋಬೋದು. ಈ ರೆಸ್ಪಾನ್ಸಿಬಿಲಿಟಿ ಎಲ್ಲರಿಗೂ ಇರಲಿ. ನಿಮ್ಮ ಗ್ರಾಮದ ಬಗ್ಗೆ ನಿಮಗೆ ಜವಾಬ್ದಾರಿ ಇರಲಿ. ಥ್ಯಾಂಕ್ ಯು ವೆರಿ ಮಚ್.